ಚೆನ್ನಾಗಿದೆ ಸ್ಟೋರೇಜ್ ಬಾಕ್ಸ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ. 200 ಅಲ್ಲ ಇಲ್ಲಿ ಏನೇನು ಐಟಮ್ ಚೆನ್ನಾಗಿದೆ ಚೆನ್ನಾಗಿದೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ದಿನ ಬಂದು ಗುರುವಾರ ಆಗಿದೆ. ಗುರುವಾರ ಅಂದರೆ ನಿಮಗೆಲ್ಲರಿಗೂ ನನ್ನ ವಿಡಿಯೋಸ್ ನೋಡಿರೋರಾದರೆ ಗೊತ್ತೇ ಇರುತ್ತೆ. ನನ್ನ ಇವತ್ತಿನ ಪೂರ್ತಿ ಪೂಜೆದೇ ಇರುತ್ತೆ ವ್ಲಾಗೆಲ್ಲ. ಹಾಗೆಯೇ ಕೆಲವೊಂದು ತಮ್ನೇಲಲ್ಲಿ ನೋಡ್ದಂಗೆ ನೀವು ಮೀಶೋ ಪ್ರಾಡಕ್ಟ್ನ ಸ್ವಲ್ಪ ಆರ್ಡ್ರ್ ಮಾಡ್ಕೊಂಡಿದ್ದೆ, ಕಿಚನ್ ಮೇಕವರ್ ಮಾಡೋಣ ಅಂದ್ಬಿಟ್ಟು. ಅದಕ್ಕೋಸ್ಕರ ಅದು ಐಟಮ್ನ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂದ್ಬಿಟ್ಟು. ಹಾಗೆಯೇ ಇವತ್ತು ಬೆಳಗ್ಗೆನೇ ಬೇಗನೆ ಎಲ್ಲ ಕೆಲಸ ಮುಗ್ದಿದೆ. ಈಗ ಟೈಮ್ ಬಂದುಬಿಟ್ಟು 6 ಗಂಟೆ ಆಗಿದೆ. 6 ಗಂಟೆ ಆಗಿರೋದಕ್ಕೆ ಫಸ್ಟ್ಗೆ ಪೂಜೆ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇನ್ನೊಂದೇನಪ್ಪ ಅಂದರೆ ಹಿಂದಿನ ದಿನವೇ ದೇವ್ರ ಮನೆ ಎಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೆ. ಬೆಳಗ್ಗೆನೇ ಬೇಗ ಇದೊಂದೇ ಸಮ ಪೂಜೆ ಮಾಡಲಿಕ್ಕೆ ಆಗಲ್ಲ ಅಂದ್ಬಿಟ್ಟು ದೇವ್ರ ಮನೆ ಕ್ಲೀನ್ ಒಂದು ಆಗಿಬಿಟ್ರೆ ಇನ್ನು ಪೂಜೆ ಎಲ್ಲ ಬೇಗನೆ ಮುಗಿಸ್ಕೊಂಬಿಡ್ಬೋದು. ಹಾಗೆಯೇ ಹಿಂದಿನ ದಿನವೇ ಹೋಗಿ ಬಾಳೆಹಣ್ಣು, ಹೂವು, ಎಲೆ, ತೆಂಗಿನಕಾಯಿ ಎಲ್ಲ ಕೂಡ ತಂದು ಇಟ್ಕೊಂಡಿದ್ದೆ. ಈಚೆ ಮಾತ್ರ ಬೆಳಗ್ಗೆನೆ ಮಳೆ ಕೂಡ ಬರ್ತಾ ಇದೆ. ಎಷ್ಟು ಚೆನ್ನಾಗಿದೆ ವಾತಾವರಣ ಅಂದರೆ, ಈ ಕಡೆ ಮಳೆ ಬರ್ತಾ ಇದೆ, ಈ ಕಡೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಮನೆ ಪೂರ್ತಿ ಕ್ಲೀನ್ ಆಗಿದೆ. ಈಗ ಪೂಜೆ ಮಾಡಿ ಮನೆಯಲ್ಲಿ ಧೂಪ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಮನೆ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಮನೆಯಲ್ಲೂ ಅಷ್ಟೇ ಒಂದು ಥರ ಪಾಸಿಟಿವ್ ಎನರ್ಜಿ ಜಾಸ್ತಿ ಇದ್ದಂಗೆ ಇರುತ್ತೆ. ಈಗ ಕಳಶಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆಲ್ಲರಿಗೂ ನನ್ನ ಹಳೆ ವಿಡಿಯೋಸ್ ನೋಡೋರೋರಿಗೆ ಗೊತ್ತೇ ಇರುತ್ತೆ ನಾನು ಕಳಶಕ್ಕೆ ಏನೇನು ಹಾಕ್ತೀನಿ ಅಂತ ಎಲ್ಲನೂ. ಆದ್ರೂ ಈಗ ಹೊಸಬ್ರಾರನ್ನ ನೋಡ್ತಾ ಇದ್ದರೆ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ನಾನೊಂದು ಕಳಶದ ತುಂಬ ನೀರು ತೊಗೊಂಡಿರ್ತೀನಲ್ಲ, ಅದಕ್ಕೆ ಸ್ವಲ್ಪ ಅರಿಶಿನ, ಕುಂಕುಮ, ಹಾಗೆಯೇ 2 ರೂಪಾಯಿ ಕಾಯಿನ್ ಹಾಕ್ಕೊಳ್ತೀನಿ, ಇಲ್ಲಾಂದರೆ 5 ರೂಪಾಯಿ ಕಾಯಿನ್ ಹಾಕ್ಕೊಳ್ತೀನಿ. ಇಷ್ಟರಲ್ಲಿ ಯಾವುದನ್ನ ಒಂದು ಹಾಕ್ಕೊಳ್ಬೋದು ಅಷ್ಟೇ. ನಾನು ಜಾಸ್ತಿ ದ್ರಾಕ್ಷಿ, ಗೋಡಂಬಿ ಅದೆಲ್ಲ ಏನೂ ಹಾಕ್ಲಿಕ್ಕೆ ಹೋಗಲ್ಲ. ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಮಾತ್ರನೇ ಅದೆಲ್ಲ ನಾನು ಇದು ಮಾಡ್ಕೊಂಡಿರೋದು. ಅಂದರೆ ಅದು ಏನೋ ರೂಢಿ ಇರಲಿಲ್ಲ, ಬಟ್ ಇವಾಗಂತೂ ಎಲ್ಲರೂ ಹಾಕ್ತಾರಲ್ವ, ಅದು ಕಳಶದ ಸಾಮಾನು ಅಂತಲೇ ಕೊಡ್ತಾರೆ, ಹಾಕ್ಬೇಕೇನೋ ಅಂದ್ಬಿಟ್ಟು ಹಾಕ್ತೀನಿ ಅಷ್ಟೇ. ಇಲ್ಲ ಅಂದರೆ ನಾರ್ಮಲಾಗಿ ನಾನು ಫಸ್ಟೆಲ್ಲ ಪೂಜೆ ಮಾಡಬೇಕಾದ್ರೆ ಅರಿಶಿನ, ಕುಂಕುಮ, 1 ರೂಪಾಯಿ ಕಾಯಿನ್ ಅಷ್ಟೇ ಹಾಕ್ತಾಯಿದ್ದೀನಿ, ಬೇರೆ ಏನೂ ಹಾಕ್ತಾ ಇರಲಿಲ್ಲ. ಈಗ ಕಳಶ ಎಲ್ಲ ಕೂರಿಸ್ಕೊಂಡಿದ್ದ ನಂತರ ಈಗ ದೀಪಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಈಗಂತೂ ಪೂರ್ತಿಯಾಗಿ ಸಮಾಧಾನವಾಗಿ ಪೂಜೆ ಎಲ್ಲ ಮಾಡಿದ್ದಾಯಿತು. ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ಚೆನ್ನಾಗಿದೆ ಇವತ್ತಿನ ವಾತಾವರಣ ಅಂತೂ. ಮನೆ ತುಂಬಾ ಚೆನ್ನಾಗಿದೆ. ಇನ್ನು ಮಗಳೆದ್ದು ಸ್ನಾನಕ್ಕೆ ಕೂಡ ಹೋದ್ದು. ಇನ್ನು ನಾನು ಮಂಗಳಾರತಿ ಎಲ್ಲ ಮಾಡಿಕೊಂಡು ಆನಂತರ ಸ್ವಲ್ಪ ತಿಂಡಿ ಮಾಡ್ಕೊಳ್ಬೇಕು. ತಿಂಡಿ ಮಾಡ್ಕೊಳ್ಳೋದು ಏನು ಅಂತ ಹೇಳ್ತೀನಿ. ಈಗಂತೂ ನಮ್ಮ ದೇವ್ರ ಮನೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈ ಥರ ಎಲ್ಲ ತೊಳೆದು ಬೆಳಗ್ಗೆ ಮಾಡಿದ್ದೀನಿ, ದೇವ್ರ ಮನೆ ಪೂಜೆ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಈಗ ಮಳೆ ಕೂಡ ಬರ್ತಾ ಇದೆ, ಲೈಟಾಗಿ ಸ್ಟಾರ್ಟ್ ಆಗಿದೆ. ಮತ್ತು ಅದಕ್ಕೋಸ್ಕರ ಬಿಸಿಯಾಗಿ ಒಂದು ಲೋಟ ಕಾಫಿ ಕುಡಿಯೋಣ ಅಂದ್ಬಿಟ್ಟು, ಕಾಫಿ ಮತ್ತು ಬಿಸ್ಕೆಟ್ ತಿನ್ನೋಣ ಅಂದ್ಬಿಟ್ಟು ಇದೇ ತುಂಬ ದಿನ ಆದಮೇಲೆ ಬೆಳಗ್ಗೆನೇ ಕಾಫಿ ಬಿಸ್ಕೆಟ್ ತೊಗೊಳ್ತಾ ಇರೋದು. ಅಂದರೆ ಕಾಫಿ ತೊಗೊಳ್ತೀನಿ, ಬಟ್ ಬಿಸ್ಕೆಟ್ ಎಲ್ಲ ತೊಗೊಳ್ತಾ ಇರಲಿಲ್ಲ. ಯಾಕಂದರೆ ಚಳಿ ಆಗ್ತಾಯಿದೆ ಮತ್ತು ಸ್ವಲ್ಪ ಬೇಗ ಎದ್ದಿರೋದ್ರಿಂದ ಎಲ್ಲ ಕೆಲಸ ಪಟ ಅಂತ ಮುಗಿಸಿರೋದ್ರಿಂದ ಸ್ವಲ್ಪ ಹೊಟ್ಟೆ ಹಸಿವು ಥರನೂ ಆಗ್ತಾಯಿತ್ತು. ಸರಿ, ಇದನ್ನೆಲ್ಲ ಆಗಿದ ನಂತರ ತಿಂದ್ಬಿಟ್ಟು ಇವಾಗ ಸ್ವಲ್ಪ ತರಕಾರಿ ಕೂಡ ತಂದು ಕೊಟ್ಟಿದ್ರು ನನ್ನ ಹಸ್ಬೆಂಡು. ಆವಾಗ ಶುಂಠಿ ಎಲ್ಲ ತುಂಬ ಫ್ರೆಶ್ ಆಗಿದೆ, ಬಟ್ ತುಂಬ ಮಣ್ಣಾಗಿತ್ತು. ಅದಕ್ಕೆ ನೀರಲ್ಲಿ ನೆನೆ ಹಾಕಿದ್ದೀನಿ. ಇನ್ನು ಎಲ್ಲನೂ ಕ್ಲೀನಾಗಿ ಬಿಡಿಸಿಟ್ಕೊಳ್ತಾ ಇದ್ದೀನಿ, ಕರಿಬೇವು ಎಲ್ಲ. ಇನ್ನು ತಿಂಡಿಗೆ ಅಂದ್ಬಿಟ್ಟು ತರಕಾರಿ ಎಲ್ಲ ತೊಗೊಂಡು ಬಂದಿದ್ರಲ್ಲ, ಫ್ರೈಡ್ ರೈಸ್ ಮಾಡೋಣ, ತುಂಬ ದಿನನೇ ಆಯಿತು. ಬಿಸಿಯಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫ್ರೈಡ್ ರೈಸ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬೆಳ್ಳುಳ್ಳಿ ಅಂತೂ ಒಂದು ಚೂರು ಇರಲಿಲ್ಲ. ಫ್ರೈಡ್ ರೈಸ್ಗೆ ಬೆಳ್ಳುಳ್ಳಿ ಇಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ. ಅದಕ್ಕೇ ಬೆಳ್ಳುಳ್ಳಿ ಎಲ್ಲ ತರಿಸ್ಕೊಂಡು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಆ ತಂದಿದ ತಕ್ಷಣ ಮಾಡ್ಕೊಂಬಿಟ್ರೇ ಸರಿ. ಇಲ್ಲ ಹಾಗೆ ಎತ್ತಿಟ್ಬಿಟ್ಟು ಇನ್ನೊಂದ್ಸಲಿ ಮಾಡ್ಕೊಳ್ತೀನಿ ಅಂದರೆ ಅದು ನಿಜವಾಗ್ಲೂ ಏನೇನು ತರಕಾರಿ ಹೋಗಿರುತ್ತೆ ಅಂತಲೇ ಗೊತ್ತಾಗಲ್ಲ. ಯಾವಾಗಲೂ ಅಷ್ಟೇ ತಂದಿದ ತಕ್ಷಣ ತರಕಾರಿಗಳನ್ನ ಎತ್ತಿಟ್ಕೊಂಡ್ಬಿಟ್ಟು ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಎಲ್ಲ ತರಕಾರಿನೂ ಕಟ್ ಮಾಡಿ ಇಟ್ಕೊಂಡಿದ ನಂತರ ಒಂದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಇಡಿಯಷ್ಟು ಸಣ್ಣದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈರುಳ್ಳಿ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಬೇಕು. ತುಂಬ ಬ್ರೌನಾಗೆಲ್ಲ ಫ್ರೈ ಮಾಡ್ಕೊಳ್ಬಾರ್ದು. ಟ್ರಾನ್ಸ್ಪರೆಂಟಾಗಿ ಕಾಣಬೇಕು ಅಷ್ಟೇ ಈರುಳ್ಳಿ. ಆವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಥರ ಬೇರೆ ಸಾಸ್ಗಳು ಏನು ಆ್ಯಡ್ ಮಾಡ್ತಾ ಇಲ್ಲ, ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಹಾಗೆಯೇ ಇದಕ್ಕೆ ಮೇಯ್ನಾಗಿರಲೇಬೇಕಾಗಿರೋದು ಬೀನ್ಸು ಮತ್ತು ಕ್ಯಾರೆಟ್. ಇದೆರಡು ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೈಡ್ ರೈಸ್ಗೆ. ಈಗ ಇದನ್ನು ಹಾಕ್ಕೊಂಡು ಇದೆರಡನ್ನೇ ಫಸ್ಟ್ ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಕ್ಯಾಪ್ಸಿಕಮ್ ಎಲ್ಲ ಹಾಕ್ಕೊಂಡ್ರೆ ಕ್ಯಾಪ್ಸಿಕಮ್ ಎಲ್ಲ ಬೇಗ ಬೆಂದೋಗುತ್ತೆ. ಇದು ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರನೇ ಫಸ್ಟ್ ಒಂದು 5 ನಿಮಿಷ ಇದೆರಡು ಚೆನ್ನಾಗಿ ಫ್ರೈ ಆಗಿದ ನಂತರ ಕ್ಯಾಪ್ಸಿಕಮು ಮತ್ತು ಎಲೆಕೋಸು ಎರಡೂ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ತರಕಾರಿನೂ ಅಷ್ಟೇ ಫ್ರೈಡ್ ರೈಸ್ಗೆ ಕ್ಯಾರೆಟು ಬೀನ್ಸು ಒಂಥರ ಕಟ್ ಮಾಡಿಕೊಂಡ್ರೆ ಕ್ಯಾಪ್ಸಿಕಮು ಮತ್ತು ಈ ಎಲೆಕೋಸನ್ನೇ ಒಂಥರ ಕಟ್ ಮಾಡ್ಕೊಳ್ಬೇಕು. ಆವಾಗಲೇ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಇದನ್ನು ಒಂದು 5 ನಿಮಿಷ ಫ್ರೈ ಆಗಿದ ನಂತರ ಇದಕ್ಕೆ ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಚಳಿ ಇರೋ ಕಾರಣಕ್ಕೆ, ಹಾಗೆ ಮಕ್ಕಳಿಗಂತೂ ಬೇಗ ಕೋಲ್ಡ್ ಜ್ವರ ಎಲ್ಲ ಆಗುತ್ತೆ. ಸ್ವಲ್ಪ ಪೆಪ್ಪರ್ನ ಎಲ್ಲ ಅಡುಗೆಯಲ್ಲೂ ಜಾಸ್ತಿ ಯೂಸ್ ಮಾಡಿ. ಹಾಗೆ ಒಂದೇ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ, ಇಲ್ಲ ಅಂದರೂ ಪರವಾಗಿಲ್ಲ, ಹಾಕ್ಕೊಳ್ಳೋಂಗಿದ್ರೆ ನಿಮ್ಮ ಇಷ್ಟ ಅಷ್ಟೇ. ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೆ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಈ ಕಡೆ ರೈಸ್ ಕೂಡ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಉದ್ರುದ್ರಾಗಿ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಉದ್ರುದ್ರಾಗೆ ಇದೆ, ಬಟ್ ಬಿಸಿಯಾಗಿರೋದ್ರಿಂದ ಆ ಥರ ನಿಮಗೆ ಕಾಣಿಸ್ತಾ ಇದೆ. ಈಗ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಲಾಸ್ಟಲ್ಲಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು. ರುಚಿಯಾದ ರೋಡ್ ಸೈಡಲ್ಲಿರೋ ಫ್ರೈಡ್ ರೈಸ್ ರೀತಿಯೇ ಅಷ್ಟೇ ಟೇಸ್ಟಿಯಾಗಿ ಬಂದಿತ್ತು. ಒಂದ್ಸಲಿ ಟ್ರೈ ಮಾಡಿ. ಯಾವುದೇ ಥರ ಸಾಸ್ ಬೇಡ, ಏನು ಬೇಡ. ತುಂಬ ಜನ ಅಂದ್ಕೊಳ್ತೀರ ಫ್ರೈಡ್ ರೈಸ್ ಮಾಡೋದಕ್ಕೆ ಎಲ್ಲ ಥರ ಸಾಸ್ಗಳಿರಬೇಕು ಅಂತ. ಯಾವುದೇ ಥರ ಬೇಡ, ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡ್ಕೊಳ್ಬೋದು. ನಿಮಗೆ ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ಅಚ್ಚ ಪುಡಿ ಬೇಕಾದರೂ ಹಾಕ್ಕೊಳ್ಬೋದು. ಈಗ ಎಲ್ಲ ಕೆಲಸ ಮುಗಿಸಿದ ನಂತರ ನಾನು ಯಾವ ಪ್ರಾಡಕ್ಟ್ ತೊಗೊಂಡಿದ್ದೀನಿ ಅಂತ ನೋಡ್ಕೊಂಬರೋಣ ಬನ್ನಿ. ಎಲ್ಲ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಏನು ಅಂತ ತಮ್ಮನೇಲಲ್ಲೇ ನೋಡಿದ್ದೀರಾ. ಹೌದು, ಇವತ್ತು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ನಾನು ಕಿಚನ್ ಮೇಕ್ ಓವರ್ ಮಾಡಬೇಕು, ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ. ಈಗ ಕಾಲ ಕೂಡ ಬಂದಿದೆ ಅಂತ ಅಂದ್ಕೊಳ್ತೀನಿ. ಮೀಶೋದಿಂದ ಕೆಲವೊಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ. ಸ್ವಲ್ಪ ಕಿಚನ್ ಎಲ್ಲ ಚೇಂಜ್ ಮಾಡೋಣ ಅಂದ್ಕೊಂಡಿದ್ನಲ್ಲ, ಅದಕ್ಕೋಸ್ಕರ ಕೆಲವೊಂದು ಐಟಮ್ ತುಂಬ ಚೆನ್ನಾಗಿದೆ. ಸಿಂಪಲ್ಲಾಗಿ ಇದ್ರೂ ತುಂಬ ನೋಡೋದಕ್ಕೆ ಲುಕ್ ಚೆನ್ನಾಗಿದೆ. ಹಾಗೆ ಇದು ಯಾವ ಥರ ಐಟಮ್ಗಳನ್ನ ತಂದಿದ್ದೀನಿ ಅಂತ ನೋಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಥರ ಕಿಚನ್ನ ಆರ್ಗನೈಸ್ ಮಾಡ್ತೀನಿ ಹಾಗೆ ಅಂತ ನೋಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ. ಹಾಗೆ ತುಂಬ ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ಕೊಳ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ದಯವಿಟ್ಟು ಲೈಕ್ ಮಾಡಿಕೊಂಡು ವಿಡಿಯೋ ನೋಡೋದ್ರಿಂದ ನನಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡಬೇಕು ಅನಿಸುತ್ತೆ. ಹಾಗೆ ತುಂಬ ಜನ ಕೇಳ್ತಾ ಇದ್ದೀರಾ ಡೀಪ್ ಕ್ಲೀನಿಂಗ್
ವಿಡಿಯೋ ತೋರಿಸಿ ಅಂತ. ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡೀಪ್ ಕ್ಲೀನಿಂಗ್ ಅಂದರೆ ನಾನು ಕಿಚನ್ ಮಾತ್ರ ಡೀಪ್ ಕ್ಲೀನಿಂಗ್ ವಿಡಿಯೋ ತೋರಿಸ್ತೀನಿ. ಹಾಗೆಯೇ ಯಾವ ಥರ ಈ ಐಟಮ್ಗಳನ್ನೆಲ್ಲ ಆರ್ಗನೈಸ್ ಮಾಡ್ತೀನಿ ಅಂತಲೂ ನಿಮಗೆ ತೋರಿಸ್ತೀನಿ. ಈಗ ಏನೇನು ತೊಗೊಂಡು ಬಂದಿದ್ದೀನಿ ಅಂದ್ಬಿಟ್ಟು ಈಗ ಏನೇನು ತರಿಸ್ಕೊಂಡಿದ್ದೀನಿ ಅಂದ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ನೋಡೋಣ. ನಿಮಗೆ ಈ ಪ್ರಾಡಕ್ಟ್ಗಳು ಏನಾರ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೊಬೋದಾಗುತ್ತೆ. ಇಷ್ಟು ಪ್ರಾಡಕ್ಟ್ಗಳನ್ನ ಒಂದೊಂದಾಗಿ ನಾನು ತೋರಿಸ್ತೀನಿ. ಕೆಲವೊಂದು ಕೆಳಗಡೆ ಇಡ್ತೀನಿ, ಸ್ವಲ್ಪ ಓಪನ್ ಮಾಡಿದ್ದೀನಿ. ಯಾಕಂದರೆ ಅಕಸ್ಮಾತ್ ಎಕ್ಸ್ಚೇಂಜ್ ಏನಾರ ಇತ್ತು ಅಂದರೆ ಫಸ್ಟೇ ಎಕ್ಸ್ಚೇಂಜ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಕೆಲವೊಂದು ಓಪನ್ ಮಾಡಿ ಡ್ಯಾಮೇಜ್ ಪೀಸಸ್ ಏನು ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ನನಗೆ ತುಂಬ ಇಷ್ಟವಾಗಿದ್ದು ಹಾಗೆ ತುಂಬ ದಿನದಿಂದ ಬೇಕು ಅಂತ ಅಂದ್ಕೊಂಡಿದ್ದು ಈ ಆಯಿಲ್ ಬಾಟಲ್ಲು. 1/2 kg ಹಿಡಿಯುತ್ತೆ, ಇದು 2ರಿಂದ 1 kg ಹಿಡಿಯುತ್ತೆ ಅಂತ ಹಾಕಿದ್ದು. ಚೆನ್ನಾಗಿದೆ ಇದು ಆಯಿಲ್ ಬಾಟಲ್ಲು. ಇದು ಹುಷಾರಾಗಿ ಮೇಂಟೈನ್ ಮಾಡಬೇಕಷ್ಟೇ. ಚೆನ್ನಾಗಿ ಕಾಣುತ್ತೆ, ಎರಡೂ ತುಂಬ ಚೆನ್ನಾಗಿದೆ. ಹಿಂಗೆ ಕೊಟ್ಟಿದ್ದಾರೆ, ಹಿಂಗೆ ಓಪನ್ ಮಾಡ್ಕೊಂಡು ಹಿಂಗೆ ಹಾಕ್ಕೊಳ್ಳೋದು ಅಷ್ಟೇ. ಚೆನ್ನಾಗಿದೆ. ಹಾಗೆ ಲಾಕ್ ಕೂಡ ಮಾಡ್ಕೊಬೋದು. ಎರಡೂ ಅಷ್ಟೇ ತುಂಬ ಚೆನ್ನಾಗಿದೆ. ಪ್ರೈಸ್ ಬಂದು 180 ಅಷ್ಟೇ. ನೆಕ್ಸ್ಟು ಈ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ತರಿಸ್ಕೊಂಡಿದ್ದೆ. ಕಿಚನ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಇನ್ನು ನಾರ್ಮಲಾಗಿ ಒರಿಜಿನಲ್ ಪ್ಲ್ಯಾಂಟ್ ಎಲ್ಲ ಇಟ್ಟರೆ ಸ್ವಲ್ಪ ಆಯಿಲ್ ಆಗುತ್ತೆ ಮತ್ತು ಹಬೆಗೆ ಸ್ವಲ್ಪ ಬೇಗ ಹಾಳಾಗ್ತಾಯಿತ್ತು. ಅದಕ್ಕೋಸ್ಕರ ಈ ಥರ ತರಿಸ್ಕೊಂಡ್ರೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು ಅಷ್ಟೇ 200 ಏನೋ. ಇದರದ್ದು ಎಲ್ಲ ಲಿಂಕೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಬೋದು. ಈಗಲೂ ಹಿಂಗೇ ಇಟ್ಕೊಬೋದು, ಇಲ್ಲಾಂದರೆ ಹಿಂಗೆ ಬೆಂಡ್ ಮಾಡಿ ಇಟ್ರೂ ಆಗುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. 4 ಪೀಸಸ್ ಇತ್ತು ಇದರಲ್ಲಿ. ಸಾರಿ 4 ಅಲ್ಲ, 3 ಪೀಸಸ್ಗೆ 200 ಏನೋ ಆಗಿದೆ. ಲಿಂಕ್ ಹಾಕಿರ್ತೀನಿ, ಅಷ್ಟು ಕನ್ಫರ್ಮಾಗಿ ಗೊತ್ತಿಲ್ಲ, ನೀವು ಒಂದ್ಸಲಿ ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ ಇದು, ಒಳ್ಳೆ ಒರಿಜಿನಲ್ ಪ್ಲ್ಯಾಂಟ್ ಇದ್ದಂಗೆ ಇದೆ. ಅಡುಗೆ ಮನೆಯಲ್ಲಿ ದೂರದಿಂದ ನೋಡಿದ್ರೆ ಗೊತ್ತೇ ಆಗಲ್ಲ ಒರಿಜಿನಲ್ ಇಟ್ಟಿದ್ದಾರೆ ಅನಿಸುತ್ತೆ. ಮತ್ತು ವಾಶ್ ಮಾಡ್ಕೊಬೋದು, ಆರಾಮಾಗಿ ವಾಶ್ ಮಾಡ್ಕೊಬೋದು. ನೆಕ್ಸ್ಟ್ ಇದು ಬಂದು ಪುಟ್ಟು ಮಾಡೋದು. ನನಗೆ ಪುಟ್ಟು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇದನ್ನು ತರಿಸ್ಕೊಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ನಾನು ಕೊಡಗಿಗೆ ಹೋಗೋಕೆ ಅಂದ್ಕೊಳ್ತಾ ಇದ್ದೆ, ಅಲ್ಲೇ ತೊಗೊಂಡು ಬರ್ಬೋದು ಅಂತ. ಸರಿ ಹೋದಾಗೆಲ್ಲ ಮರ್ತೋಗಿರ್ತಾ ಇದ್ದೆ. ಈ ಸಲ ಆನ್ಲೈನಲ್ಲೇ ಕಮ್ಮಿಯಲ್ಲಿತ್ತು, 150 ರುಪೀಸ್ ಏನೋ. ಇದು ಚೆನ್ನಾಗಿತ್ತು. ಇದರದ್ದು ಲಿಂಕ್ ಹಾಕಿರ್ತೀನಿ. ಇದರೊಳಗಡೆ ನೆಟ್ಟೆಲ್ಲ ಕೊಟ್ಟಿದ್ದಾರೆ. ಇದು ಅಂದರೆ ಮಾಡಿದ ತಕ್ಷಣ ಎಲ್ಲ ಬೆಂದಾದ್ಮೇಲೆ ಈ ಕಡೆಯಿಂದ ಹಿಂಗೆ ಚುಚ್ಚಿದ್ರೆ ಎಲ್ಲ ಈಚೆ ಬರುತ್ತೆ. ಇದು ಮಾಡಿದಾಗ ನಿಮ್ಗೆ ಖಂಡಿತವಾಗ್ಲೂ ತೋರಿಸ್ತೀನಿ. ತುಂಬ ಇಷ್ಟು ಚೆನ್ನಾಗಿರುತ್ತೆ. ಮಾತ್ರ ಇದು ಹ್ಯಾಂಡಲ್, ಇದು ಹಿಂಗೆ ಹಾಕೋದು ಚೆನ್ನಾಗಿದೆ. ಇದು ಅಷ್ಟೇ ಗಟ್ಟಿಯಾಗಿದೆ ಪ್ರಾಡಕ್ಟು, ತುಂಬ ಚೆನ್ನಾಗಿದೆ. ಇದೂ ಅಷ್ಟೇ ಹ್ಯಾಂಗ್ ಮಾಡೋದು. ಹೀಗೆ ನಾನು ಕಿಚನಲ್ಲೇ ಹ್ಯಾಂಗ್ ಮಾಡ್ಕೊಳ್ಬೋದು, ಇಲ್ಲ ಹಾಲಲ್ಲಿ ಎಲ್ಲ ಚೆನ್ನಾಗಿ ಕಾಣುತ್ತೆ. ಡೆಕೋರೇಟಿವ್ ಐಟಮ್ ಅಲ್ವಾ ಇದು. ಈ ಥರ ಹ್ಯಾಂಗ್ ಮಾಡ್ಬೋದು, ಇಲ್ಲಾಂದರೆ ನಿಮಗೆ ಈ ಥರನೂ ಇಟ್ಕೊಳ್ಬೋದು. ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಾಂದರೆ ಹಿಂಗೆ ಕ್ರಾಸ್ ಮಾಡಿನೂ ಇಟ್ಕೊಳ್ಬೋದು. ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ, ನನಗೆ ತುಂಬ ಇಷ್ಟ ಆಯಿತು. ಇದೇನಂದರೆ ಕಿಚನ್ಗೆ ಸ್ಟಿಕ್ಕರ್ಸ್ ತೊಗೊಂಡಿದ್ದೀನಿ. ನಮ್ಮ ಕಿಚನ್ ಇದು ಬಂದು ವಾಲ್ ಬಂದು ಫುಲ್ ಪ್ಲೈನ್ ಇದೆಯಲ್ಲ, ಕಿಚನ್ಗೋಸ್ಕರ ಸ್ಟಿಕ್ಕರ್ನ ತೊಗೊಂಡಿದ್ದೀನಿ. ಕಿಚನ್ ದಿ ಆರ್ಟ್ ಆಫ್ ದಿ ಓಮ್ ಅಂತ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಡ್ರಿಂಕು ಚೆನ್ನಾಗಿದೆ ಸ್ಟಿಕ್ಕರ್. ಫ್ರಿಡ್ಜಲ್ಲಿ ಇಡೋದಕ್ಕೆ ಬಾಕ್ಸ್ನ ಆರ್ಡ್ರ್ ಮಾಡಿದ್ದೆ. ಇದು ಅಷ್ಟೇ 6 ಪೀಸ್ಗೆ 250 ಇತ್ತು. ನಾನು 12 ಪೀಸ್ ಅಂದರೆ 2 ಸೆಟ್ ಬುಕ್ ಮಾಡಿದ್ದೆ.
ಯಾಕಂದರೆ ತುಂಬ ಐಟಮ್ಗಳು ಇಡ್ತೀವಿ, 6 ಐಟಮ್ನ ಇಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಎಲ್ಲ ಐಟಮು ತುಂಬ ಚೆನ್ನಾಗಿದೆ. ಎಲ್ಲ ನಾನು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಡ್ಯಾಮೇಜ್ ಪೀಸ್ ಇದ್ದರೆ ವಾಪಸ್ ಕೊಟ್ಟು ಕಳಿಸ್ಬೋದು ಆಮೇಲೆ ಅಂತ. ಬಟ್ ಯಾವುದೂ ಡ್ಯಾಮೇಜ್ ಆಗಿರಲಿಲ್ಲ, ಚೆನ್ನಾಗಿದೆ, ಸಾಕು. ಎಲ್ಲ ಕಾಲು kg ಹಿಡಿಯೋ ಥರ ಇದೆ ಬಾಕ್ಸು. ಕ್ಲಿಯರಾಗಿ ಕ್ಲೋಸ್ ಆಗ್ತಾಯಿಲ್ಲ. ಚೆನ್ನಾಗಿದೆ ಇದೂ ಅಷ್ಟೇ. ಎಲ್ಲನೂ 6, 6, 12 ಇದಕ್ಕೆ. ಹಾಗೆ ಇದೊಂದು ಐಟಮು, ಸ್ಟೋರೇಜ್ ಬಾಕ್ಸು. ಇದು ಟೋಟಲ್ 16 ಬಾಕ್ಸು ಬುಕ್ ಮಾಡಿದ್ದು. ಇದು ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ. ಇದು 250, 260 ಸಮಥಿಂಗ್ ಏನೋ ಇದೆ. ಎಲ್ಲದಕ್ಕೂ ಅಷ್ಟೇ 1 kg ಆಗೋಂಗೆ ತೊಗೊಂಡಿದ್ದು. ಚೆನ್ನಾಗಿ ಕಾಣುತ್ತೆ ಒಂದೊಂದು kg ಹಾಕಿದ್ರೆ. ಹಾಗೆಯೇ ಈ ಸಲ ಮುಂದೆನೇ ಕ್ಲೀನಾಗಿ ಕಬೋರ್ಡಲ್ಲಿ ಇಡೋದು ಬೇಡ, ಸುಮ್ಮನೆ ಹಂಗೆ ಮುಂದೆನೇ ಇಟ್ಕೊಳ್ಳೋಣ. ಯಾಕಂದರೆ ಎಷ್ಟೋ ಕೆಲವೊಂದು ಐಟಮ್ಗಳನ್ನ ನಾನು ಮಿಸ್ ಮಾಡ್ಕೊಂಡ್ಬಿಡ್ತೀನಿ ಒಳಗಡೆ ಇಟ್ಕೊಂಡು. ಅದಕ್ಕೆ ಈ ಸಲ ಎಲ್ಲ ಕಾಣೋ ಥರ ಇರಲಿ ಅಂದ್ಬಿಟ್ಟು ಈ ಥರ ಬುಕ್ ಮಾಡಿಕೊಂಡೆ. ಚೆನ್ನಾಗಿದೆ ಐಟಮ್ಗಳು ನೋಡಿ. ವಾಶೆಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇನ್ನು ಈ ಚಿಕ್ಕದು 1/2 kg ಸ್ಟೋರೇಜ್ ಬಾಕ್ಸು. ಇದು ಅಷ್ಟೇ ಕ್ಲೀನಾಗಿ ಲಾಕ್ ಆಗಿ ಕೂತ್ಕೊಳ್ಳುತ್ತೆ. ಏನೇನೋ ಐಟಮ್ ತೊಗೊಂಡಿವಲ್ಲ ಅದನ್ನು ಜೋಡಿಸ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ನಮ್ಮ ಕಿಚನ್ಗಳಿಗಂತೂ ಎಷ್ಟಿದ್ರೂ ಸಾಲಲ್ಲ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ತೋರಿಸ್ತಾ ಇದ್ದಂಗೆ ಇನ್ನೊಂದು ಆರ್ಡ್ರ್ ಮಾಡಿದೆ, ಅದು ಇವಾಗಲೇ ಬಂತು. ಅದು ಏನು ಅಂತ ನನಗೂ ಮರ್ತೋಗಿದ್ದೀನಿ, ನೋಡೋಣ. ಅಪ್ಪ ನನಗೆ ಗೊತ್ತಿಲ್ಲ ಏನು ಬುಕ್ ಮಾಡಿದ್ದೆ ಅಂತ. ಪ್ಯಾಕಿಂಗ್ ಮಾತ್ರ ಎಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ ಅಂದರೆ, ಓಕೆ. ಇದು ಕೀ ಬೆಂಚ್ ಹಾಕೋದಕ್ಕೆ ಸ್ಟ್ಯಾಂಡ್ ಬುಕ್ ಮಾಡಿದ್ದೆ. ಯಾಕಂದರೆ ನಮ್ಮ ಮನೆಯಲ್ಲಂತೂ ಸಿಕ್ಕಾಪಟ್ಟೆ ಕೀಗಳು ಅಲ್ಲಿ ಇಲ್ಲಿ ಇಟ್ಬಿಟ್ಟು ಕಳೆದು ಹೋಗ್ತಾನೆ ಇರುತ್ತೆ. ಚೆನ್ನಾಗಿದೆ, ಇದನ್ನು ಸೆಟ್ ಮಾಡ್ಕೊಳ್ಬೇಕು. ಹಿಂಗೆ ಬರುತ್ತೆ. ಎಲ್ಲ ಹಾಕೋದಕ್ಕೆ ಸ್ಕ್ರೂ ಎಲ್ಲ ಕೊಟ್ಟಿದ್ದಾರೆ. ಹಾಗೆಯೇ ಹ್ಯಾಂಗಿಂಗ್ ಮಾಡೋದಕ್ಕೆ ಕೀಗಳು ಹ್ಯಾಂಗ್ ಮಾಡ್ತೀವಲ್ಲ ಅದಕ್ಕೂ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಇದು ಕ್ವಾಲಿಟಿ ಚೆನ್ನಾಗಿದೆ. ಬಟ್ ಇನ್ನೊಂದೇನಪ್ಪ ಅಂದರೆ, ಯಾರನ್ನ ವುಡ್ ವರ್ಕ್ ಇರ್ತಾರಲ್ಲ ಮನೆ ಹತ್ರ, ಅವ್ರು ಯಾರನ್ನ ಇದ್ದರೆ ಈ ಥರ ಎಲ್ಲ ಮಾಡಿಸ್ಕೊಬೋದು. ಬಟ್ ಕಮ್ಮಿ ಪ್ರೈಸ್, ಓಕೆ ಪರವಾಗಿಲ್ಲ, ಕೊಡ್ಬೋದು. ಇದೇನಿಲ್ಲ ಅಂದ್ರೂ 120 ರೂಪೀಸ್ ಅಷ್ಟೇ ಇದು. ನೋಡಿ ಹಿಂಗೆ ಇದು ಮಾಡಿಬಿಟ್ಟು ಇಲ್ಲಿ ಏನಾರ ಶೋ ಪೀಸ್ ಇಟ್ಕೊಳ್ಬೋದು. ಇಲ್ಲಿ ಕೀ ಬಂಚ್ಗಳು ತಗ್ಲಾಕೊಬೋದು. ಮನೆ ಕೀ, ಕಾರ್ ಕೀ ಎಲ್ಲನೂ ಹುಡ್ಕೋ ಪ್ರಮೇಯನೇ ಇರಲ್ಲ. ಇಲ್ಲಿ ಏನಾರ ಐಟಮ್ನ ಇಟ್ಕೊಬೋದು. ನೋಡೋಣ, ಚೆನ್ನಾಗಿದೆ. ಈ ಸ್ಟ್ಯಾಂಡ್ ತೊಗೊಂಡಿದ್ದೆ ಕಿಚನಲ್ಲಿಡೋದಕ್ಕೆ. ಇದಕ್ಕೆ ಕೆಳಗಡೆಗೆ ಈ ಥರ ಕಾಲು ಜಾರಬಾರ್ದು ಅನ್ನೋದಕ್ಕೆ ಕೊಟ್ಟಿದ್ದಾರೆ. ಇದು ಬಂದು ಪ್ಲಾಸ್ಟಿಕ್ದು ಸ್ಟ್ಯಾಂಡ್ಗೆ ಲಾಕ್ ಮಾಡೋ ಥರ ಚೆನ್ನಾಗಿದೆ. ಇದೂ ಆಯಿಲ್ ಬಾಟಲು ಅಥವಾ ಬೇರೆ ಏನಾನ ಇಟ್ಕೊಳ್ಬೋದು ಸ್ಟೋರೇಜ್ಗೆ. ಅಡುಗೆ ಮನೆಯಲ್ಲಿ ಸಡನ್ನಾಗಿ ಸಿಗಲ್ಲ, ಬೇರೆ ಕಡೆ ಅಲ್ಲಿ ಇಲ್ಲಿ ಇಟ್ಟಿರ್ತೀವಿ ಅನ್ನೋರು ಈ ಥರ ಕಿಚನಲ್ಲಿ ಮುಂದೆ ಇಟ್ಕೊಂಡು ಕ್ಲೀನಾಗಿ ಡೆಕೋರೇಟ್ ಮಾಡ್ಕೊಳ್ಬೋದು. ಚೆನ್ನಾಗಿದೆ ಇದೂ. ಓಕೆ ಫ್ರೆಂಡ್ಸ್, ಇಷ್ಟು ಐಟಮು ನಾನು ತೊಗೊಂಡಿರೋದು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಇದರ ಐಟಮ್ಸ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಬೇಕು ಅಂದರೆ ಒಂದ್ಸಲ ಪರ್ಚೇಸ್ ಮಾಡ್ಬೋದು. ನನಗೆ ಏನಿಲ್ಲ ಅಂದ್ರೂ ಇಷ್ಟು ಐಟಮ್ಗೆ 2500 ಆಗಿದೆ ಅಷ್ಟೇ. ಟೋಟಲ್ ಇಷ್ಟಕ್ಕೂ ಅಷ್ಟೇ ಕಮ್ಮಿಯಲ್ಲೇ ನಾನು ದುಡ್ಡಿರೋಗ ಇದನ್ನು ತೆಗೆದಿಟ್ಕೊಂಡಿದ್ದು. ಹಾಗೆಯೇ ಇನ್ನೊಂದೇನಪ್ಪ ಅಂದರೆ, ನನಗೆ ಇದು ಈ ಸಲ ಸ್ಯಾಲ್ರಿ ಬೇರೆ ಆಯ್ತಲ್ಲ ಯೂಟ್ಯೂಬಿಂದಲ್ಲ, ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ನಾನು ಅಡುಗೆ ಮನೆಗೆ ತೊಗೊಳ್ಬೇಕು ಈ ಥರ ಕಿಚನ್ ಐಟಮ್ಸ್ ಅಂದ್ಬಿಟ್ಟು. ಬಟ್ ಇವತ್ತು ನಾನೇ ತೊಗೊಂಡಿದ್ದಾಯಿತು. ತುಂಬ ಚೆನ್ನಾಗಿದೆ. ಸ್ಟೋರೇಜ್ ಬಾಕ್ಸ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಡ್ರೈ ಫ್ರೂಟ್ಸ್ ಹಾಕೋದಕ್ಕಾಗಲಿ, ಚಿಲ್ಲಿ ಪೌಡರು ಇವೆಲ್ಲ ಹಾಕ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದೆ ನಾನು. ಯಾಕಂದರೆ ಕೆಲವೊಂದು ಪ್ಯಾಕೆಟ್ನ ಫ್ರಿಡ್ಜಲ್ಲೇ ಇಟ್ಬಿಟ್ಟು ಹುಡ್ಕಾಡ್ತಾ ಇದ್ದೆ, ಖಾಲಿಯಾಗೋಗಿದೆ ಅನ್ನೋದೊಂದು ಸಲ ಆ ಥರ ಎಲ್ಲ. ಈ ಸಲ ಏನಿಲ್ಲ, ಆರಾಮಾಗಿ ಕ್ಲೀನಾಗಿ ಕಾಣೋ ಥರನೇ ಇಟ್ಕೊಬೋದು. ಇದಂತೂ ತುಂಬ ಚೆನ್ನಾಗಿದೆ.
ನೋಡಿ ಮನೆಯಲ್ಲೂ ಅಷ್ಟೇ ಇದ್ರ ಮೇಲೂ ಇಟ್ಕೊಳ್ಬೋದು, ಹಿಂಗೆ ಇಟ್ಕೊಳ್ಬೋದು, ಚೆನ್ನಾಗಿ ಕಾಣುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇದು ಯಾವ ಥರ ಆರ್ಗನೈಸ್ ಮಾಡ್ತೀನಿ ಆ ಕಿಚನ್ ಎಲ್ಲ ಅಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ನಾನು ವಿಡಿಯೋಸ್ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ಕೊಳ್ತಾ ಇಲ್ಲ, ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಆದಷ್ಟು ಬೇಗ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.